ಈ ಬಾರಿ ರಾಜ್ಯಸಭೆಗೆ ಯಾರ್ಯಾರು ಹೋಗ್ತಾರೆ ನೋಡಿ. ಕರ್ನಾಟಕದಿಂದ ಆಯ್ಕೆ ಆದಂಥ 4 ರಾಜ್ಯಸಭೆಯ ಅವಧಿ ಮುಕ್ತಾಯ ಆಗ್ತಾ ಇದೆ. ಹಾಗಾದರೆ ಆ 4 ಸ್ಥಾನಗಳಿಗೆ ಈ ಬಾರಿ ಕರ್ನಾಟಕದಿಂದ ಯಾರೆಲ್ಲ ಆಯ್ಕೆ ಆಗ್ಬೋದು? ಆ 4 ಯಾರು ನೋಡಿ. ಆ 4ರಲ್ಲಿ 3 ಕಾಂಗ್ರೆಸ್ಸಿಗೆ ಸಿಗುತ್ತೆ ಶಾಸಕರ ಬಲದ ಆಧಾರದ ಮೇಲೆ. ಅದೇ ಹಾಗೆ ಲೆಕ್ಕಾಚಾರ ನಾನು ನಿಮ್ಗೆ ಹೇಳ್ತೀನಿ. 1 ಸ್ಥಾನ BJPಗೆ ಸಿಗುತ್ತೆ. ಸೊ ಕಾಂಗ್ರೆಸ್ನಿಂದ 3 ಯಾರ್ಯಾರು ಆಯ್ಕೆ ಆಗ್ಬೋದು, ಯಾರೆಲ್ಲರ ಹೆಸರಿದೆ, ಹಾಗೆ BJPಯಿಂದ ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ, ಯಾರನ್ನ ಕಳಿಸಬಹುದು, ಹೈಕಮಾಂಡ್ ಯಾರ ಹೆಸರನ್ನು ಪ್ರಪೋಸ್ ಮಾಡ್ತಾ ಇದೆ, ಯಡಿಯೂರಪ್ಪನವ್ರು ಯಾರ ಹೆಸರು ಹೇಳಿದ್ದಾರೆ. ಈ ಕಡೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯವ್ರ ಬಣದಿಂದ ಯಾರು, DK ಶಿವಕುಮಾರ್ ಅವ್ರ ಬಣದಿಂದ ಯಾರು, ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಹೋಗ್ತಾರಾ, ಹೈಕಮಾಂಡ್ನಿಂದ ಯಾರು? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ರಾಜ್ಯಸಭಾ ಚುನಾವಣೆ ಕಣ್ಣೆದುರು ಬಂದ ಕೂಡಲೇ ಯಾರು ಹೋಗ್ತಾರೆ ಅನ್ನುವಂಥ ಚರ್ಚೆ ಶುರು ಆಗುತ್ತೆ. ಕಳೆದ ಬಾರಿಯೂ ಚರ್ಚೆ ನಡೆದಿತ್ತು. ಕಡೆಗೆ ನಿಮಗೆ ನೆನಪಿರ್ಬೋದು, ಒಂದು ನಾಜೀರ್ ಹುಸೇನ್ ಅವರು, ಮತ್ತೊಂದು GC ಚಂದ್ರಶೇಖರ್ ಹಾಗೂ ಹೈಕಮಾಂಡ್ನಿಂದ ಅಜಯ್ ಮಾಖೇನ್ ಅವ್ರನ್ನ, ಹೀಗೆ 3ರನ್ನ ಕಳಿಸಲಾಯಿತು. ಚರ್ಚೆ ಆದ ಹೆಸರುಗಳು ಹಲವಿತ್ತು ಬಿಡಿ. ಈ ಬಾರಿ 4 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ಕರ್ನಾಟಕದಿಂದ. 4 ಸ್ಥಾನಗಳು ಖಾಲಿ ಆಗ್ತಾ ಇರೋದು ಯಾರ್ದಪ್ಪ ಅಂದರೆ, ನಂಬರ್ 1 HD ದೇವೇಗೌಡರು. ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವ ಅವಧಿ ಮುಕ್ತಾಯ ಆಗ್ತಾ ಇದೆ. ಸೊ ಅವರ ಸ್ಥಾನ ಖಾಲಿ ಆಗುತ್ತೆ. 2ನೇದು ಮಲ್ಲಿಕಾರ್ಜುನ ಖರ್ಗೆ ಅವರು. ಅವರ ಅವಧಿ ಕೂಡ ಈ ಜೂನ್ ಅಂತ್ಯಕ್ಕೆ ಮುಕ್ತಾಯ ಆಗ್ತಾ ಇದೆ. ಇನ್ನು BJPಯ ಇನ್ನಿಬ್ಬರು ಯಾರಪ್ಪ ಅಂದರೆ, ಒಂದು ಈರಣ್ಣ ಕಡಾಡಿ ಅವರು ಹಾಗೂ K ನಾರಾಯಣ, ದೇವಾಂಗ ಸಮುದಾಯಕ್ಕೆ ಸೇರಿದಂಥವರು. ಸೊ ಈ 4 ಸ್ಥಾನಗಳಿಗೆ ಈ ಬಾರಿ ಯಾರು ಆಯ್ಕೆ ಆಗ್ಬೋದು? ಮೊದಲು ನಾನು BJPಯಿಂದ ಯಾರ ಹೆಸರು ಚರ್ಚೆಯಲ್ಲಿದೆ ಅದನ್ನು ಹೇಳ್ತೀನಿ. ಅದಾದ ನಂತರ ಕಾಂಗ್ರೆಸ್ನಿಂದ 3 ಯಾರು ಆಯ್ಕೆ ಆಗ್ಬೋದು ಅನ್ನೋದನ್ನು ಕೂಡ ಹೇಳ್ತೇನೆ. ನೋಡಿ, BJPಗೆ ಸಿಗೋದು 1 ಸ್ಥಾನ ಮಾತ್ರ. ಇನ್ಫ್ಯಾಕ್ಟ್ ಅವ್ರ ಹತ್ರ ಎಕ್ಸೆಸ್ ಇದೆ. ಅಂದರೆ 45 ಮತಗಳಿಗೆ, ಅಪ್ರಾಕ್ಸಿಮೇಟ್ಲಿ 45 ಮತಕ್ಕೆ ಒಬ್ಬರು ರಾಜ್ಯಸಭಾ ಸದಸ್ಯರು ಆಯ್ಕೆ ಆಗುವಂಥ ಅವಕಾಶ ಇರುತ್ತೆ. BJP ಬಳಿ ಹೆಚ್ಚೇ ಇದೆ, 60ಕ್ಕೂ ಹೆಚ್ಚು ಮತ ಇದೆ. ಸೊ ಹೀಗಾಗಿ ಅವರು ಸುಲಭವಾಗಿ ಒಬ್ಬರನ್ನ ಗೆಲ್ಲಿಸ್ಕೊಳ್ಬೋದು. BJPಯ ಹೆಚ್ಚುವರಿ ಮತದ ಜೊತೆ JDS ಸೇರಿದ್ರು ಕೂಡ 45 ಆಗೋದಿಲ್ಲ. ಹೀಗಾಗಿ ಅವ್ರು 2ನೇ ಸ್ಥಾನಕ್ಕೆ ಅವಕಾಶ ಕಡಿಮೆ ಮೇಲ್ನೋಟಕ್ಕೆ. ಹಾಗಾದರೆ ಯಾರ ಹೆಸರಿದೆ ನೋಡಿ. BJPಯಿಂದ ಸದಾನಂದ ಗೌಡರ ಹೆಸರಿದೆ. ಯಡಿಯೂರಪ್ಪನವರು ಸ್ವತಃ ಸದಾನಂದ ಗೌಡರ ಹೆಸರನ್ನು ಈಗಾಗಲೇ ಪ್ರಪೋಸ್ ಮಾಡಿದ್ದಾರೆ, ಹೈಕಮಾಂಡಿಗೆ ಕಳಿಸಿದ್ದಾರೆ. ಆದರೆ ಹೈಕಮಾಂಡ್ ಲೆವೆಲಲ್ಲಿ ಏನು ಚರ್ಚೆ ಆಗ್ತಾ ಇದೆ? ಇನ್ಫ್ಯಾಕ್ಟ್ ಮೂಲಗಳ ಮಾಹಿತಿಯ ಪ್ರಕಾರ ಸ್ವತಃ ನರೇಂದ್ರ ಮೋದಿಯವರು ದೇವೇಗೌಡರನ್ನ ಮತ್ತೆ ರಾಜ್ಯಸಭೆಗೆ ಕಳಿಸುವ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದಾರೆ ಅನ್ನುವಂಥ ಚರ್ಚೆ ಇದೆ. ಹಾಗಾದರೆ ದೇವೇಗೌಡರ ಅವಧಿ ಮುಗಿತಾ ಇದೆ. ಸೊ ಅವ್ರನ್ನ ಕಳಿಸಿದ್ರೆ ಕರ್ನಾಟಕದಲ್ಲಿ ಒಕ್ಕಲಿಗ ಸಮುದಾಯದ ವಿಶ್ವಾಸವನ್ನು BJP ಗಳಿಸಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ರಾಜಕೀಯ ಲೆಕ್ಕಾಚಾರ ಇದರ ಹಿಂದೆ ಇದ್ದರೆ ತಪ್ಪೇನೂ ಇಲ್ಲ. ಸೊ ಆ ರೀತಿಯ ಲೆಕ್ಕಾಚಾರದ ಮೇಲೆ ಅವರು ಅಂಥದ್ದೊಂದು ಆಪ್ಷನ್ನ ಕೂಡ ಓಪನ್ ಇಟ್ಕೊಂಡಿದ್ದಾರೆ. ನೋಡಬೇಕು ಸದಾನಂದ ಗೌಡರಿಗೂ ಅಥವಾ ದೇವೇಗೌಡರಿಗೂ. ಒಟ್ಟಿನಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಈ ಬಾರಿ ಅವಕಾಶ ಸಿಗುವಂಥ ಸಾಧ್ಯತೆಗಳು ನಿಚ್ಚಳವಾಗಿ ಗೋಚರಿಸ್ತಾ ಇದೆ. ಇನ್ನು ಕಾಂಗ್ರೆಸ್ನಿಂದ 3 ಸ್ಥಾನಗಳು. ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಥಾನ ಕೂಡ ಖಾಲಿ ಆಗ್ತಿರೋದ್ರಿಂದ, ಅವರ ಅವಧಿ ಪೂರ್ಣ ಆಗ್ತಿರೋದ್ರಿಂದ, ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರೇನಾದರೂ ಇಲ್ಲ ನಾನು ಮತ್ತೆ ರಾಜ್ಯಸಭೆಯನ್ನು ಪ್ರವೇಶಿಸಬೇಕು ಅಂತ ಬಯಸಿದ್ದೇ ಆದರೆ ಚರ್ಚೆಯೇ ಇಲ್ಲ, ನೋ ಡಿಬೇಟ್, ಡಿಸ್ಕಷನ್ಗೆ ಅವಕಾಶವೇ ಇಲ್ಲ. ಎಸ್, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಒಂದೇ ಮಾತಿಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮತ್ತೆ ರಾಜ್ಯಸಭೆ ಕಳಿಸ್ತಾರೆ. ಆದರೆ ಅದು ಯಾವುದರ ಮೇಲೆ ಆಧಾರಿತ ಆಗಿರುತ್ತಂದರೆ, ಈ ಮುಖ್ಯಮಂತ್ರಿ ಪಟ್ಟ, ಅದರ ಬದಲಾವಣೆ, ಇದ್ರದ್ದು ಬಹಳ ದೊಡ್ಡ ಚರ್ಚೆ ನಡೀತಾ ಇದೆಯಲ್ಲ. ಸೊ ಅದು ಏನಾಗುತ್ತೆ ಅನ್ನೋದನ್ನು ಆಧರಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದಿನ ತೀರ್ಮಾನ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ ಅವರು ಕೂಡ ಒನ್ ಆಫ್ ದಿ ಡಾರ್ಕ್ ಹಾರ್ಸ್. ಮುಖ್ಯಮಂತ್ರಿ ಪಟ್ಟಕ್ಕೆ ಹೇಗೆ DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ, ಹೀಗೆ ಹಲವರ ಹೆಸರಿದೆಯಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಒನ್ ಆಫ್ ದಿ ಡಾರ್ಕ್ ಹಾರ್ಸ್. ಹೀಗಾಗಿ ಆ ರೀತಿಯ ಸಾಧ್ಯತೆಗಳು ಇದೆಯಾ ನೋಡ್ಕೊಂಡು ಅವ್ರು ತೀರ್ಮಾನವನ್ನು ಮಾಡ್ತಾರೆ. ಆ ರೀತಿಯ ಸಾಧ್ಯತೆ ಇಲ್ಲ ಅಂದರೆ ಅವ್ರು ಮತ್ತೆ ರಾಜ್ಯಸಭೆಗೆ ಹೋಗ್ತಾರೆ, ನೋ ಡೌಟ್ ಇನ್ ದಟ್. ಅಥವಾ ಮತ್ತೇನಾದರೂ ಲೋಕಸಭೆಗೆ ಮುಂದೆ 29ರಲ್ಲಿ ಸ್ಪರ್ಧೆ ಮಾಡುವಂಥ ಆಲೋಚನೆ ಏನಾದರೂ ಇದೆಯೋ, ಅದಿದ್ದರೂ ಕೂಡ ಸದ್ಯಕ್ಕೆ ಅವ್ರು ರಾಜ್ಯಸಭೆಗೆ ಹೋಗುವಂಥ ಸಾಧ್ಯತೆಯೇ ಹೆಚ್ಚು. ಅದು ನಿಚ್ಚಳವಾಗಿ ಗೋಚರಿಸ್ತಾ ಇದೆ. ಒಂದು. ಇನ್ನು ನೋಡಿ, ಕಳೆದ ಬಾರಿ ಹೇಗೆ ಅಜಯ್ ಮಾಖನ್ ಅವ್ರನ್ನ ರಾಜ್ಯಸಭೆಗೆ ಕರ್ನಾಟಕದಿಂದ ಕಳಿಸಲಾಗಿತ್ತು, ಈ ಬಾರಿ ಕೂಡ ಹೈಕಮಾಂಡ್ನಿಂದ ಒಬ್ಬರನ್ನ ಆ ರೀತಿ ಆಯ್ಕೆ ಮಾಡುವಂಥ ಸಾಧ್ಯತೆ ಇದೆ. ಯಾರ್ಯಾರ ಅವಧಿ ಪೂರ್ಣ ಆಗ್ತಾ ಇದೆ ಬೇರೆ ರಾಜ್ಯದಲ್ಲಿರೋರು ಅನ್ನೋದನ್ನು ನೋಡಿದ್ರೆ ಯಾರನ್ನ ಆ ಪೈಕಿ ಕರ್ನಾಟಕದಿಂದ ಕಳಿಸ್ಬೋದು ಅನ್ನೋದು ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ನೋಡಿ, ಒಂದು ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯನವರ ಮೂಢ ಹಗರಣದ ಕೇಸ್ ಏನಿತ್ತು ಅದನ್ನು
ಅವರೇ ವಕೀಲಿಕೆ ಮಾಡಿದ್ದು. ಅವರು ಒನ್ ಆಫ್ ದಿ, ಅಂದರೆ ತುಂಬ ಜನ ಇದ್ದರು, ಅದರಲ್ಲಿ ಅವರು ಒಬ್ಬರು. ಕಪಿಲ್ ಸಿಬಲ್ ಅವರು ಇದ್ದರು, ಹೀಗೆ ಭಾಳ ಜನ ಇದ್ದರು. ಹೀಗಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರ ಹೆಸರು ಕೂಡ ಮುನ್ನಲ್ಲಿದೆ. ಒಂದು ವೇಳೆ ಹೈಕಮಾಂಡ್ ಏನಾದರೂ ಕರ್ನಾಟಕದಿಂದ ಒಬ್ಬರನ್ನ ಹೈಕಮಾಂಡ್ನ ಆಯ್ಕೆಯಾಗಿ ಕರೆಸ್ಕೊಳ್ಳೋದಾದರೆ ರಾಜ್ಯಸಭೆಗೆ, ಅಭಿಷೇಕ್ ಮನು ಸಿಂಘ್ವಿ ಅವರ ಹೆಸರು ಕೂಡ ಇದೆ. ಅದರ ಜೊತೆಗೆ ನೋಡಿ, ದಿಗ್ವಿಜಯ್ ಸಿಂಗ್ ಅವರ ಅವಧಿ ಪೂರ್ಣ ಆಗ್ತಾ ಇದೆ, ಅವರು ಕೂಡ ರಾಜ್ಯಸಭೆಯ ಆಕಾಂಕ್ಷಿ. ರಾಜಸ್ಥಾನದಿಂದ ಪ್ರಮೋದ್ ತಿವಾರಿ ಅವರ ಅವಧಿ ಕೂಡ ಮುಕ್ತಾಯ ಆಗ್ತಾ ಇದೆ. ದೀಪೇಂದರ್ ಸಿಂಗ್ ಹೂಡಾ ಅವರ ಅವಧಿ ಕೂಡ ಪೂರ್ಣ ಆಗ್ತಾ ಇದೆ. ಹಾಗೆ ಆಕಾಂಕ್ಷಿಗಳು ಇನ್ನೂ ಬಹಳ ಜನ ಇದ್ದಾರೆ. ನಾ ಯಾರ್ಯಾರು ಅವಧಿ ಪೂರ್ಣ ಆಗ್ತಾ ಇದೆ ಅನ್ನೋದನ್ನ ಹೇಳಿದೆ. ಇದರಲ್ಲಿ ಈ ಲಿಸ್ಟ್ ನೋಡಿದ್ರೆ ಬಹುತೇಕ ಅಭಿಷೇಕ್ ಮನು ಸಿಂಘ್ವಿ ಅವ್ರನ್ನೇ ಕಳಿಸ್ಬೋದು, ಹೈಕಮಾಂಡ್ನ ಆಯ್ಕೆಯಾಗಿ ಕಳಿಸೋದಾದರೆ. ಇನ್ನು ಕಾಂಗ್ರೆಸ್ನಿಂದ ಈಗ ಕರ್ನಾಟಕದಲ್ಲೇ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ನೋಡಿ. ಈ ಹಿಂದೆ ಕೂಡ DK ಸುರೇಶ್ ಅವರ ಹೆಸರು ಚರ್ಚೆ ಆಗಿತ್ತು ಒಕ್ಕಲಿಗ ಸಮುದಾಯದಿಂದ. ಆದರೆ ಸ್ವತಃ DK ಶಿವಕುಮಾರ್ ಅವರು GC ಚಂದ್ರಶೇಖರ್ ಅವ್ರನ್ನ ಕಳಿಸಬೇಕು ಅಂತ ತೀರ್ಮಾನ ಮಾಡಿ ಚಂದ್ರಶೇಖರ್ ಅವ್ರನ್ನ ಕಳಿಸಿದ್ರು. ಈ ಬಾರಿ ಮತ್ತೆ DK ಸುರೇಶ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಆದರೆ ಬಹುತೇಕ ಅವರ ಆಯ್ಕೆ ಇಲ್ಲ, ಮೊದಲು DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಪಟ್ಟ ತೀರ್ಮಾನ ಆಗಲಿ, ಅದ್ರ ಮುಂದೆ ನನಗೆ ಯಾವುದು ಬೇಡ ಅನ್ನುವಂಥ ನಿಲುವು ತಳೆಯಬಹುದು. ಹಾಗೆ ಅವರು KMF ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯೂ ಆಗಿರೋದ್ರಿಂದ ಅದು ಕೂಡ ಒನ್ ಆಫ್ ದಿ ಆಪ್ಷನ್ ಅವ್ರ ಮುಂದೆ ಇರುತ್ತೆ. ಹೀಗಾಗಿ ಮತ್ತೆ ರಾಜ್ಯಸಭೆಗೆ ಹಿಂಬಾಗಿಲ ಮೂಲಕ ಬರಲಿಕ್ಕೆ ಅವ್ರು ಎಷ್ಟರ ಮಟ್ಟಿಗೆ ಇಚ್ಛೆ ಪಡ್ತಾರೆ ಅನ್ನೋದು ಕೂಡ ಪ್ರಶ್ನೆ. ಯಾಕಂದರೆ ಮೈನ್ ಸ್ಟ್ರೀಮ್ ಪಾಲಿಟಿಕ್ಸ್ ಮಾಡಿದವರು, ಡೈರೆಕ್ಟ್ ಎಲೆಕ್ಷನ್ಗಳನ್ನ ಫೇಸ್ ಮಾಡಿದವರು, ಒಮ್ಮೆ ಸೋತ ಕಾರಣಕ್ಕಾಗಿ ಹಿಂಬಾಗಿಲಿನಿಂದ ಬರುವಂಥ ಸಾಧ್ಯತೆಗಳು ಕಡಿಮೆ. ಅವ್ರು ಮತ್ತೆ 2029ರಲ್ಲಿ ಬೆಂಗಳೂರು ಗ್ರಾಮಾಂತರದಿಂದಲೇ ಸ್ಪರ್ಧೆ ಮಾಡಿ ಆಯ್ಕೆ ಆಗುವಂಥ ಪ್ರಯತ್ನವನ್ನೇ ತಮ್ಮ ಮುಂದೆ ಓಪನ್ ಆಗಿ ಇಟ್ಕೋತಾರೆ, ಅದನ್ನೇ ಆಯ್ಕೆಯಾಗಿ ಇಟ್ಕೋತಾರೆ. ಸೊ ಹೀಗಾಗಿ DK ಸುರೇಶ್ ಅವರ ಸಾಧ್ಯತೆ ಮೇಲ್ನೋಟಕ್ಕೆ ಕಡಿಮೆ. ಇನ್ನು ಎಲ್ ಹನುಮಂತಯ್ಯ ಅವರ ಹೆಸರು ಈ ಬಾರಿ ಕೂಡ ಚರ್ಚೆಗೆ ಬರ್ಬೋದು. ಒಂದು ವೇಳೆ ಖರ್ಗೆ ಅವರೇನಾದರೂ ಹೋಗೋದಾದರೆ ಪರಿಶಿಷ್ಟ ಜಾತಿಯಿಂದ, ಆಗ ಸಹಜವಾಗಿ ಎಲ್ ಹನುಮಂತಯ್ಯ ಅವರ ಹೆಸರು ಬರಲಿಕ್ಕಿಲ್ಲ. ಅದರಲ್ಲೂ ನೀವು ಈಗ ಒಳ ಮೀಸಲಾತಿಯ ಚರ್ಚೆ ನಡೀತಾ ಇದೆಯಲ್ಲ, ಲೆಫ್ಟು ರೈಟು, ಖರ್ಗೆ ಅವ್ರ ರೈಟು, ಹಾಗಾಗಿ ಎಲ್ ಹನುಮಂತಯ್ಯ ಅವರಿಗೆ ಇನ್ನೊಂದು ಅವಕಾಶ ಸಿಗ್ಬೋದಲ್ಲ ಅನ್ನುವಂಥ ಚರ್ಚೆ ಸಹಜ. ಆದರೆ ಈ ರಾಜ್ಯಸಭಾ ಸ್ಥಾನದ ಸಂದರ್ಭಗಳಲ್ಲಿ ಒಳ ಮೀಸಲಾತಿಯ ಚರ್ಚೆಗಳನ್ನೆಲ್ಲ ನೋಡ್ಲಿಕ್ಕೆ ಹೋಗೋದಿಲ್ಲ. ಒಂದೋ ಖರ್ಗೆ ಅವರು, ಇಲ್ಲ ಅವ್ರು ಹೋಗಲ್ಲ ಅನ್ನೋದಾದರೆ ಆಗ ಏನಾಗುತ್ತೆ, ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಆದರೆ ಎಲ್ ಹನುಮಂತಯ್ಯ ಅವರ ಹೆಸರು ಕೂಡ ಚರ್ಚೆಗೆ ಬರುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ನೋಡಿ, ಭಾಳಷ್ಟು ವರ್ಷಗಳಿಂದ ST ಸಮುದಾಯದಿಂದ ಯಾರೂ ಕೂಡ ಹೋಗಿಲ್ಲ. LG ಹಾವ್ನೂರ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿದ್ರು. ಅದಾದ ನಂತರ ಯಾರೂ ಕೂಡ ಅಕ್ರಾಸ್ ದಿ ಪಾರ್ಟಿ ST ಸಮುದಾಯದವ್ರನ್ನ ರಾಜ್ಯಸಭೆ ಕಳಿಸಿಲ್ಲ ಅನ್ನುವಂಥ ಚರ್ಚೆ ಕೂಡ ಇದೆ. ಹೀಗಾಗಿ ಯಾರಾದರೂ ಒಬ್ಬರು ST ಸಮುದಾಯದಿಂದ ಪ್ರಯತ್ನ ಮಾಡ್ಬೋದು. ಈಗ ಉಗ್ರಪ್ಪನವರು ಹಿಂದೆಲ್ಲ ತಾನು ಆಕಾಂಕ್ಷಿ ಅಂತ ಹೇಳಿದರು, ಈ ಬಾರಿ ಅವರು ಕೂಡ ಪ್ರಯತ್ನ ಮಾಡ್ಬೋದು. ಇನ್ನು ಹಿಂದುಳಿದ ವರ್ಗದಿಂದ ನೀವು ನೋಡೋದಾದರೂ ಕೂಡ ಭಾಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಅವಕಾಶ ಸಿಗುತ್ತೆ ನೋಡಿ, BK ಹರಿಪ್ರಸಾದ್ ಅವರು ಒಂದು ವೇಳೆ ಅವರು ಬಯಸಿದ್ದೇ ಆದರೆ ತಾನು ರಾಜ್ಯಸಭೆಗೆ ಹೋಗಬೇಕು ಅಂತ, ಯಾಕಂದರೆ ಇಲ್ಲೇನೋ ಸಚಿವ ಸಂಪುಟ ಪುನರ್ರಚನೆ ಅಷ್ಟು ಸುಲಭವಾಗಿ ಆಗಂಗೆ ಕಾಣಿಸ್ತಾ ಇಲ್ಲ. ಉಳಿದ್ರು 2 ವರ್ಷ, ಅದೇ ರಾಜ್ಯಸಭೆಗೆ ಆಯ್ಕೆ ಆದರೆ 6 ವರ್ಷ ಅವಧಿ ಇರುತ್ತೆ. ಹೀಗಾಗಿ ರಾಜ್ಯಸಭೆಗೆ ಹೋದರೆ ನನಗೆ ಹೆಚ್ಚು ಅಧಿಕಾರ ಇರುತ್ತೆ, ಹೆಚ್ಚು ಹೋಲ್ಡ್ ಇರುತ್ತೆ. AICCಯಲ್ಲಿ ಇದ್ದವನು ನಾನು, ದೆಹಲಿಯ ರಾಜಕಾರಣ ಚೆನ್ನಾಗಿ ಗೊತ್ತು ಅನ್ನುವ ಕಾರಣಕ್ಕಾಗಿ ಅವರೇನಾದರೂ ಇಲ್ಲ ನಾನು ರಾಜ್ಯಸಭೆಗೆ ಹೋಗೋದು ಅಂತ ತೀರ್ಮಾನ ಮಾಡಿ ಪ್ರಯತ್ನ ಮಾಡಿದ್ದೇ ಆದರೆ ಆಗ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ BK ಹರಿಪ್ರಸಾದ್ ಅವರ ಹೆಸರು ಹಿಂದುಳಿದ ವರ್ಗದಿಂದ ಸಹಜವಾಗಿ ಮುನ್ನಲ್ಲಿದೆ. ಜೊತೆಗೆ ನೋಡಿ, ಕುರುಬ ಸಮುದಾಯದಿಂದ ಒಬ್ಬರು ಪ್ರಯತ್ನ ಮಾಡ್ಬೋದು, ಹಿಂದುಳಿದ ವರ್ಗದಿಂದ ಇನ್ನೂ ಹಲವರು ಪ್ರಯತ್ನವನ್ನು ಮಾಡ್ಬೋದು. ಉದಾಹರಣೆಗೆ VR ಸುದರ್ಶನ್ ಅವರು ಪ್ರಯತ್ನ ಮಾಡ್ಬೋದು. ಈ ರೀತಿಯ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಅವರು ಈ ಹಿಂದೆ ಎಲ್ಲ ಪ್ರಯತ್ನವನ್ನು ಮಾಡಿದವರೇ, ಆದರೆ ಅವಕಾಶ ಸಿಕ್ಕಿಲ್ಲ. ಈ ಬಾರಿ ಟ್ರೈ ಮಾಡ್ಬೋದು VR ಸುದರ್ಶನ್ ಅವರು ಕೂಡ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ಹೈಕಮಾಂಡ್ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಮತ್ತು ಇಲ್ಲಿ ಯಾರು ಅವರಿಗೆ ಬ್ಯಾಕ್ ಮಾಡ್ತಾರೆ, ಸಿದ್ದರಾಮಯ್ಯವ್ರು ಮಾಡ್ತಾರೋ, DK ಶಿವಕುಮಾರ್ ಅವರು ಮಾಡ್ತಾರೋ, ಇಬ್ಬರು ಮಾಡ್ತಾರೆ, ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಅದನ್ನು ಆಧರಿಸಿ ತೀರ್ಮಾನಗಳಾಗುತ್ತೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನೋಡೋದಾದರೆ ಅದು ಹಿಂದುಳಿದ ವರ್ಗದಿಂದ. ಇನ್ನು ನೋಡಿ, ವೀರಶೈವ ಲಿಂಗಾಯತ ಸಮುದಾಯದಿಂದಲೂ ಕೂಡ MV ರಾಜಶೇಖರನ್ ಅವರ ನಂತರ ಯಾರೂ ಕೂಡ ರಾಜ್ಯಸಭೆಗೆ ಹೋಗಿಲ್ಲ. ಹೀಗಾಗಿ ಅದು ಕೂಡ ಒಂದು ಆಯ್ಕೆಯಾಗಿ ಮುಂದೆ ಇಟ್ಕೋಬೇಕು ಅನ್ನುವಂಥ ಒತ್ತಡ ಆ ಸಮುದಾಯದಿಂದ ಇದೆ. ಸೊ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತೆ, ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಸೊ ನೋಡಿ, ಇಷ್ಟು ಹೆಸರುಗಳು ಭಾಳ ಮುಖ್ಯವಾಗಿ ಚರ್ಚೆಯಲ್ಲಿರುವಂಥದ್ದು. ಜೊತೆಗೆ ನೋಡಿ, ಈಗ BV ಶ್ರೀನಿವಾಸ್, ಈಗ ಹಿಂದುಳಿದ ವರ್ಗದಿಂದ ನಾನು ಚರ್ಚೆ ಮಾಡ್ತಾ ಇದ್ದೆ, ಅವರ ಹೆಸರು ಕೂಡ ಹಿಂದೆ ಕೂಡ ಚರ್ಚೆ ಆಗಿತ್ತು. DK ಶಿವಕುಮಾರ್ ಅವರ ಬಣದಿಂದ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ಬೋದು. ನಿಮ್ಮ ಪ್ರಕಾರ ನಾನು ಇಷ್ಟು ಹೆಸರುಗಳನ್ನ ಚರ್ಚೆ ಮಾಡಿದೆ, ಈ ಪೈಕಿ ಯಾರು ರಾಜ್ಯಸಭೆಗೆ ಹೋಗಲಿಕ್ಕೆ ಅರ್ಹರು ಅಂತ ನೀವು ಭಾವಿಸ್ತೀರಿ? ನಿಮ್ಮ ಆಯ್ಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.